Hello. What's her name? Hello guys, welcome back to my life. Guys, ಏನು ಇವನು ಮರುಭೂಮಿಲಿ ನಡೆದಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ಬೋದು. ಹಿಂದೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಮರುಭೂಮಿ ಅಲ್ಲ ಅಂತ. ಗೈಸ್, ಪ್ರೆಸೆಂಟ್ ನಾನೀಗ ರೈಟ್ ನಾವು ಗೋವಾದಲ್ಲಿದ್ದೀನಿ. ಗೈಸ್, ಏನಂತಂದರೆ ನೀವೇನೋ ನಾನು ಗೋವಾಗೆ ಹೆಂಗೆ ಬಂದಿದ್ದೀನಿ ಅಂತ ನೀವು ತಿಳ್ಕೊಬೇಕನ್ನೋ ಆಸೆ ಇದ್ದರೆ ನಾನು 3 days ನಾನು ಮೈನ್ ಚಾನಲಿಗೆ ವೀಡಿಯೋ ಹಾಕ್ತೀನಿ. ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಾನು ಯಾವ ಥರ ಬಂದಿದ್ದೆ ಅಂತ. ಈಗ ಪ್ರೆಸೆಂಟ್ ನಾನು ಗೋವಾದ ಕಾಲಂಗುಡ್ ಬೀಚಲ್ಲಿದ್ದೀನಿ. ಬೀಚ್ ತುಂಬ ಜನಗಳು ಗೈಸ್. ಇನ್ನೇನು 31st ನೈಟ್ ಆಗುತ್ತಲ್ಲ, ಹಂಗಾಗಿ ನ್ಯೂ ಇಯರ್ ಇರೋದ್ರಿಂದ ಬೀಚ್ ತುಂಬ ಕ್ರೌಡ್ಗಳು ತುಂಬ ಇದ್ದಾರೆ, ತುಂಬ ಜನ ಎದಳಿದ್ದಾರೆ. ನೀವೇ ನೋಡಿ ಹೆಂಗಿದ್ದಾರೆ ಎಷ್ಟು ಜನ. ಪೀಸಾಗಿ ಬೀಚ್ನ ನೋಡೋಣ ಅಂತ ಬಂದೆ, ಬಟ್ ಬೀಚ್ ತುಂಬಾ ಕ್ರೌಡ್ ಇದೆ. ತುಂಬ ಜನ ಇರೋದ್ರಿಂದ ಬೀಚ್ ತುಂಬ ಕಂಪ್ಲೀಟಾಗಿ ಜನಗಳಿಂದ ಸಂತೆ ಆಗೋಗ್ಬಿಟ್ಟಿದೆ ಈ ಜಾಗದಲ್ಲಿ. ಸಾಕ್ಸ್ ಬೇರೆ ಹಾಕಿದ್ದೀನಿ, ಆ ಜಾಗ ಜಾಸ್ತಿ ದೂರ ಹೋಗಂಗಿಲ್ಲ. ಈಗ ಗಾಯ್ಸ್ ಏನಂತಂದರೆ, ಈಗ ನಾವೀಗ ಗೋವಾದಲ್ಲಿ ಇದು ನೋಡಿ ಯಾವ್ಯಾವ ಥರ ಆಟ ಆಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಹುಡುಗರು, ಹುಡುಗಿರು, ಗಂಡ ಹೆಂಡತಿ, ಲವರ್ಸು, ಅಪ್ಪ ಅಮ್ಮ, ಮಕ್ಕಳು, ಫ್ರೆಂಡ್ಸು, ಫ್ಯಾಮಿಲೀಸು ಎಲ್ಲರೂ ಗೋವಾದ ಬಾಗಾ ಬೀಚಲ್ಲಿ ಎಂಜಾಯ್ ಮಾಡ್ತಾವ್ರಿ ಇಲ್ಲಿ. ನಾನು ಹೋಗಿ ಎಂಜಾಯ್ ಮಾಡ್ಬೇಕಂತ ಆಸೆ, ಬಟ್ ಏನಂತಂದರೆ ಇಲ್ಲಿ ನೋಡಿ ಆಗಲ್ಲ. ಇದೆಲ್ಲ ಇಟ್ಕೊಂಡು ಬ್ಯಾಗು, ಹಿಂದೆ ಬ್ಯಾಗು, ಮುಂದೆ ಬ್ಯಾಗು, ಸಾಕ್ಸು ಇದೆಲ್ಲ ಇಟ್ಕೊಂಡು ನಾನು ಹೋಗೋಕ್ಕಾಗೋದಿಲ್ಲ. ಜಸ್ಟ್ ಇಲ್ಲಿಂದನೇ ದೂರನೇ ತೋರಿಸ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಚಿಲ್ ಮಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ ಖುಷಿಯಿಂದ ಗೋವಾದಲ್ಲಿ ಬಂದು 2026 ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಗೈಸ್. ನೋಡಿ ಆ ಜಾಗದಲ್ಲಿ ಬೋಟಲ್ಲಿ ಹೋಗ್ಬೇಕಾರೆಲ್ಲ ಬೋಟಲ್ಲಿ ಹೋಗ್ತವ್ರೆ ನೋಡಿ. ಬೋಟಲ್ಲಿ ಏನು ಗೊತ್ತಾ, ಈಗ ಪೀಕ್ ಟೈಮ್ ಅಲ್ವಾ, ಪೀಕ್ ಟೈಮಲ್ಲಿ ನೀವೇನಾದ್ರು ಬೋಟಿಗೆ ಹೋಗ್ತೀರಿ ಅಂದರೆ ಪ್ಯಾಕೇಜ್ ಅಂತ ತಗೊಂಡ್ರಿ ಅಂದರೆ ಇಲ್ಲಿ ನೋಡಿ ಹಿಂಗೆ ಹೋಗಿ ಹಿಂಗೆ ಇಲ್ಲೇ ಪಕ್ಕದಲ್ಲೇ ಒಂದು 20 ಮೀಟ್ರು ಇಲ್ಲ, ಹಿಂಗೆ 20 ಇಲ್ಲ 50 ಮೀಟ್ರು ಕರ್ಕೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಹಿಂಗೆ ಹೋಗಿ ಸುಮ್ಮನೆ ಹಿಂಗೆ ರಿಟರ್ನ್ ಕರ್ಕೊಂಬಂದ್ಬಿಡ್ತಾರೆ. ಹಂಗಾಗಿ ನ್ಯೂ ಇಯರ್ ಟೈಮ್ ಅಲ್ವಾ, ಮತ್ತು ಪೀಕ್ ಟೈಮ್ ಇದು ಗೋವಾದಲ್ಲಿ ಸ್ಕ್ಯಾಮ್ ಮಾಡೋದು ಜಾಸ್ತಿ. ಹಿಂಗೆ ಹೋಗಿ ಇಲ್ಲೇ ಸುತ್ತಿಸ್ಕೊ ಬಂದ್ಬಿಡ್ತಾರೆ. ಹಂಗಾಗಿ ನಮಗೆ ನಾನು ಅದನ್ನು ಹೋಗೋ ಪ್ಲಾನಲ್ಲಿ ಇಲ್ಲ. ನೀವು ಬರೋದಾರೆ ಸ್ಕ್ಯಾಮ್ ಆಗ್ಬೇಕನ್ನೋ ಆಸೆ ಇದ್ದರೆ ನೀವು ಬಂದುಬಿಡಿ. ಸ್ಕ್ಯಾಮ್ ಆಗೋಕ್ಕೆ ಆಸೆ ಇಲ್ಲ ಅಂದರೆ ನೀವು ಬರೋಕ್ಕೆ ಹೋಗ್ಬೇಡಿ. ಬಂದರೂ ಜಸ್ಟು ಜಾಗನ ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗಿ ಅಷ್ಟೇ, ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ದುಡ್ಡಿದ್ರೆ ಜಾಸ್ತಿ ಬೇಕಾದ್ರೆ ಅಲ್ಲಿಗೆ ಹೋದ್ಮೇಲೆ ಗಾಡೀಲಿ ಹೋಗ್ತಾರೆ, ಅಡಿಷ್ನಲ್ ಆಗಿ ಅಮೌಂಟ್ ಕೇಳ್ತಾರೆ. ಅಲ್ಲಿ ತನಕ ಕೇಳಲ್ಲ. ನೀವು ಎಲ್ಲಿ ಡೆಪ್ತಿಗೆ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ನಿಮಗೆ ಅಮೌಂಟ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು 500 ಎಕ್ಸ್ಟ್ರಾ ಕೊಟ್ಟರೆ ನಾನು ಕಂಪ್ಲೀಟಾಗಿ ನಿಮಗೆ ಆ ದೂರಕ್ಕೆ ಒಂದು 200 ಮೀಟ್ರ್ ನಿಮಗೆ ಓಡಿಸ್ಬಿಡ್ತೀನಿ ಅಂತಾರೆ. ಆ ಥರ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ. ಎಲ್ಲ ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಜನಗಳು. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಆಟ ಆಡ್ತಿದ್ದಾರೆ ಗೈಸ್. ಬಂದು ನೋಡಿ ನೀರು ಜೊತೆ ಇಟ್ಕೊಂಡು ಹೆಂಗೆ ಆಟ ಆಡ್ತಿದ್ದಾರೆ ಇವರೆಲ್ಲ. ಫೈನಲಿ ಗೈಸ್ ನಾನೀಗ ನೀರೊಳಗೆ ಇಳಿದ್ಬಿಟ್ಟಿದ್ದೀನಿ ನೋಡಿ. ಕಾಲನ್ನ ಕೆಳಗೆ ಇಟ್ಟೇ ಬಿಟ್ಟೆ ಕೊನೆಗೂ ನಾನು. ಈಗ ನೋಡಿ ಈ ಗಾಡಿ ಇದೆಯಲ್ಲ, ಈ ಗಾಡೀಲಿ ಹೋದ್ರೇ ನಿಮಗೆ ಆಲ್ಮೋಸ್ಟ್ ಜಾಸ್ತಿ ಸ್ಕ್ಯಾಮ್ ನಡೆಯೋದು. ನಿಮಗೆ ಆಲ್ಮೋಸ್ಟ್ ಇಲ್ಲೇ ಪಕ್ಕದಲ್ಲಿ ಚೂರೇ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ತುಂಬ ದೂರ ಕರ್ಕೊಂಡೋಗಿನಿ ಅಂತೇಳಿ ಸುಳ್ಳು ಹೇಳಿ ಕರ್ಕೊಂಡು ಬರ್ತಾರೆ. ಆಲ್ಮೋಸ್ಟ್ ಈ ಜಾಗದಲ್ಲಿ ಸ್ಕ್ಯಾಮ್ ಆಗ್ತೀವಲ್ಲ ಅದಂತೂ ಅಲ್ಲೆಲ್ಲ ಎಷ್ಟೊಂದು ಜನ ಆಟ ಆಡ್ತಿದ್ದಾರೆ ನೀರ ಹತ್ರ. ಅಲ್ಲಿ ನೋಡ್ರಿ ಫಾರಿನರ್ಸು, ನೀವೆಲ್ಲ ಫಾರಿನರ್ಸ್ ನೋಡ್ಬೇಕಂತಿರ್ತೀರಲ್ಲ, ಫಾರಿನರ್ಸ್ ಅಲ್ಲೇ ಇದ್ದಾರೆ ನೋಡಿ. ಬಟ್ ಆ ಫಾರಿನರ್ಸ್ಗಿಂತ ನಮ್ಮ ಇಂಡಿಯನ್ಸೇ ಚೆನ್ನಾಗಿರ್ತಾರೆ ನೋಡೋಕ್ಕೆ. ಆ್ಯಕ್ಚುಲಿ ಅವ್ರದ್ದೆಲ್ಲ ಫೇಸ್ ಎಲ್ಲ ಬ್ಲಾಕ್ ಇರುತ್ತೆ. ಬಟ್ ನಮ್ಮ ಇಂಡಿಯನ್ಸ್ ಇದು ಎಷ್ಟು ಡಸ್ಕಿ ಇದ್ರು ಏನು ಸಖತ್ತಾಗಿರ್ತಾರೆ ಗೊತ್ತಾ ನೋಡೋಕ್ಕೆ. ಫಾರಿನ್ ಅಂತೀರ, ನಮ್ಮ ಇಂಡಿಯಾನೇ ಸೂಪರ್ ಅನಿಸುತ್ತೆ ನನಗೆ. ಹಲೋ, ಹಾಯ್, ಯು ಲುಕ್ ಸೋ ಪ್ರಿಟಿ. ವಾಟ್ಸ್ ಯುವರ್ ನೇಮ್? Olivia. Huh? Olivia. Only Bia. Hi, only Bia. Okay. High five. Only Bia, high five. How old is she? Almost 2. Almost 2. Where are you guys from? Sweden. Sweden. Yeah. How was India? It's good. Did you like the India? Yeah, it's nice. We will leave to
is South Goa. South Goa. Yeah. Yeah, because Big here flight, it's too crowd, right? Yeah. Yeah. We will just try it for 2 days now. So yeah. You don't like this place? Yo, we love it, but it's too loud for her. Her eye looks very cool. Yeah. Thank you. I love her eyes. Only Bia. Only India, yeah. What's her name? Olivia. Olivia. Yeah. What's your name? Nicholas. Nicholas. Hi Nicholas. Nice to meet you. Have a good And day. your? My name is Girish. Girish. Yeah. Okay, I'm a nice. traveler actually. Okay. Yeah. Have a good day. Bye Olivia. Tell me. Bye. ಗೈಸ್ ಆ ಪಾಪದ ಐಸ್ ಎಷ್ಟು ಕ್ಯೂಟ್ ಆಗಿತ್ತಲ್ಲ, ಸೂಪರ್ ಆಗಿತ್ತು ನೋಡಕ್ಕೆ. ಅಷ್ಟೇ ಅಲ್ಲದೆ ನೀವೇನಾದ್ರು ನೀರೊಳಗೆ ಮುಳುಗೋಗ್ತಿರೋ ಅನ್ನೋ ಥರ ಏನಾರು ಅನ್ಸಿದ್ರೆ, ಏನಾದ್ರು ಜೋರಾಗಿ ಏನಾರು ಕಿಚ್ಕೊಳ್ಳೋ ಥರ ಮಾಡಿ ಏನಾರು ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲೇ ಲೈಫ್ ಜಾಕೆಟ್ ಇವರೆಲ್ಲ ಇರ್ತಾರಲ್ಲ, ಇವ್ರು ನಿಮ್ಮ ಸೇವ್ ಮಾಡೋಕೆ ಇರ್ತಾರೆ ಈ ಜಾಗದಲ್ಲಿ. ಬಟ್ ಇಷ್ಟು ಜನ ಸೇವ್ ಮಾಡೋಕೆ ಇರ್ತಾರೆ ಓಕೆ, ಬಟ್ ಇಷ್ಟು ಜನದಲ್ಲಿ ನಾವು ಎಷ್ಟೇ ಕಿರ್ಚಾಡಿದ್ರು ಈ ಅಲೆ ಶಬ್ದಕ್ಕೆ ಕೇಳಿಸೋದೇ ಇಲ್ಲ ಗೈಸ್. ಯಾರು ಕಿರ್ಚಾಡಿದ್ರು ಏನು ಮಾಡಿದ್ರು. ಬನ್ನಿ ಇಲ್ಲಿ ನೋಡಿ, ಇಲ್ಲೂ ಈಗ ಆಟೋ ಇದೆಯಲ್ಲ, ಇದು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಸ್ಕ್ಯಾಮೇ ಈ ಜಾಗದಲ್ಲಿ ಮಾಡೋದು. ರಿಯಾಲಿಟಿ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಇದೇನು ನೆಗೆಟಿವ್ ಆಗಿ ತೋರಿಸ್ಬೇಕನ್ನೋದೇನು ನನ್ನ ಇಂಟೆನ್ಷನ್ ಇಲ್ಲ, ಬಟ್ ರಿಯಾಲಿಟಿ ಇರೋ ಫ್ಯಾಕ್ಟ್ನ ನಾನು ರೆಗ್ಯುಲರ್ ಆಗಿ ಈ ಜಾಗದಲ್ಲಿ ಜೆನ್ಯೂನ್ ಆಗಿ ಹೇಳ್ತಿದ್ದೀನಿ, ನಡೀತಿರೋ ಫ್ಯಾಕ್ಟ್ಗಳನ್ನು. ಈ ಜಾಗದಿಂದ ನೀವು ಜಸ್ಟ್ ಒಂದು ಕಿಲೋಮೀಟ್ರ್ ಏನೋ, 1-1.5 ಕಿಲೋಮೀಟ್ರ್ ಇದೆ. ಈ ಜಾಗಕ್ಕೆ ಹೋದರೆ ಅಲ್ಲೇ ಡೈರೆಕ್ಟ್ ನಿಮಗೆ ಬಾಗಾ ಬೀಚ್ ಕಾಣುತ್ತೆ ಗೈಸ್. ಈ ಜಾಗದಲ್ಲಿ ಅಷ್ಟು ಇದಿಲ್ಲ. ನೈಟ್ ಹೊತ್ತಾರೆ ಬಾಗಾ ಬೀಚಲ್ಲಿ ನಿಮಗೆ ತುಂಬಾ ಪಾರ್ಟೀಸು, ಡ್ಯಾನ್ಸು, ವೆರೈಟಿ ಏನೇನೋ ಸಿಗುತ್ತೆ. ಜಾಗದಲ್ಲಿ ಏನೋ ರೀಲ್ಸ್ ಮಾಡ್ತಿದ್ದಾರೆ. ಈಗ ಇವನ್ ಬಂದು ಆರ್ಬಿಟ್ಟು ಬೀಳಿಸ್ತಾನೆ ನೋಡ್ರಿ, ದವಾಗ್ತಾನೆ 100% ಇವನು ಇಟ್ಕೊಂಡ ಅವನನ್ನ ದಬಕೊಂಡ್ಬಿಟ್ರು. ಇಲ್ಲಿ ಹುಡುಗಿ ಏನೋ ಕೆತ್ತಿದ್ದಾಳೆ ನೋಡಿ, ಆರ್ಟ್ ಕೆತ್ತಿದ್ದಾಳೆ. ಆ ಹುಡುಗಂಗೋಸ್ಕರ ಏನಪ್ಪ. ಈಗ ನಾವ್ ಹಿಂಗೆ ನಡ್ಕೊಂತ ಅಮ್ಮ ತಲೆ ನೋಯ್ತದೆ, ಬಟ್ ಸ್ಟಿಲ್ ಕಾಂಟೆಂಟಿಗೋಸ್ಕರ ಏನೇನೋ ಮಾಡ್ತಿದ್ದೀನಿ ದೇವ್ರೆ. ಓಕೆ ಗೈಸ್, ತೊಂದರೆ ಇಲ್ಲ. ಡಿಡ್ ಯು ಗೆಟ್ ಎನಿ ಫಿಶಸ್? ನೋ, ಅಟ್ಲೀಸ್ಟ್ ಒನ್? ನೋ ಗೈಸ್, ಫಿಶ್ ಹಿಡಿತಿದ್ದಾರೆ ಇಲ್ಲಿ ಯಾವಾಗಲಿಂದ. ಈ ಜಾಗದಲ್ಲಿ ಬಂದ್ರೆ ಯಾವ ಮೀನು ಸಿಗುತ್ತೆ ಗುರು? ಮೀನು ತಪ್ಪಿಸ್ಕೊಂಡು ಇಲ್ಲಿ ಇರೋದೇ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಫಿಶಲ್ಲಿ ಸಿಗುತ್ತೆ ಅಲ್ಲಿ. ಅದೆಲ್ಲ ಕೊಚ್ಕೊಂಡು ಹಿಂಗೆ ಬಂದು ಅದು ದಡ್ಕೋಕ್ಕೆ ಕಾಯ್ತಿರ್ತವೆ ಅಲ್ಲೆಲ್ಲ ಮೀನುಗಳು. ಅಂಥದ್ರಲ್ಲಿ ಅವ್ರಲ್ಲಿ ಫಿಶ್ ಹಿಡಿತಿರಲ್ಲ. ಐ ಥಿಂಕ್ ಇಲ್ಲಿ ನೋಡಿ, ಪುಟ್ಟ ಪಾಪ ಏನು ಮಾಡ್ತಿದ್ದಾಳೆ. ಹಲೋ, ಹಾಯ್ ಅವ್ರ ಪಾಡಿಗಳು ಆಟ ಆಡ್ತಿದ್ದಾಳೆ. ಗ್ಯಾಸ್ ಇನ್ನೇನು ಸ್ವಲ್ಪ ದೂರ ಅಷ್ಟೇ ನಾವು ಬಾಗಾ ಬೀಚ್ ಹತ್ರ ಬರ್ತಾಯಿದ್ದೀವಿ. ಇದೆಲ್ಲ ಏನು ಗೊತ್ತಾ, ಮ್ಯಾಪ್ ಅಂದರೆ ಏನೋ ನನಗೂ ಗೊತ್ತಿಲ್ಲ. ಗೊತ್ತು, ಸಡನ್ನಾಗಿ ಹೇಳೋಕ್ಕಾಗ್ತಲ್ಲ ನನಗೆ. ನೋಡಿ ಹೆಂಗಿದೆ ಹೊರಗಡೆಯಿಂದ. ಸನ್ಸೆಟ್ ಆಗ್ತಾ ಬಂತು, ಇನ್ನೊಂದು ಚೂರು ಇದೆ ಅಷ್ಟೇ ಸನ್ಸೆಟ್ ಆಗೋಕ್ಕೆ. ಇನ್ನು ಸನ್ಸೆಟ್ ಆದರೆ ಅದು ಬಾಗಾ ಬೀಚಲ್ಲಿ ಆಲ್ಮೋಸ್ಟು ಡ್ಯಾನ್ಸು, ಫಂಕ್ಷನ್ಸ್ಗಳು ಎಲ್ಲ ಇರುತ್ತೆ. ಚಿಲ್ ಮಾಡೋಣ, ಅಲ್ಲೋಗಿ ಚಿಲ್ ಮಾಡೋದು. ನಾನೇನು ಮಾಡ್ತೀನಿ? ನಾನೇನು ಚಿಲ್ ಮಾಡಲ್ಲ. ನಾನು ಜಸ್ಟು ನೋಡ್ತೀನಿ, ನಾನು ಕಣ್ಣಲ್ಲಿ ಏನು ನೋಡ್ತೀನೋ ಅದನ್ನ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಸುಸ್ತಂದರೆ ಸುಸ್ತಾಗಿ ಹೋಗ್ಬಿಡ್ತು ಹೇಳಿ. ಇನ್ನೂ ನಾನು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾದ್ರೆ ಗೈಸ್, ನಾನು ಬಾಗಾ ಬೀಚ್ ಹತ್ತತ್ರ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದು ಸ್ಲಿಪ್ಪರ್ ಹಾಕೊಂಡು ಹೋಗ್ತೀನಿ. ಸ್ಲಿಪ್ಪರ್ ಬಿಟ್ಟು ಹೋಗಿದ್ದೆ ಗುರು, ಅಷ್ಟು ದೂರದಿಂದ ಮತ್ತೆ ರಿಟರ್ನ್ ಬಂದು ಸ್ಲಿಪ್ಪರ್ ಹಾಕೊಂಡು ಮತ್ತೆ ರಿಟರ್ನ್ ಹೋಗ್ತಿದ್ದೀನಿ. ಸ್ಲಿಪ್ಪರ್ ನೀರಿಗೆ ಹೋಯ್ತು ಅಂತ ಅಂದ್ಕೊಂಡೆ, ಮತ್ತೆ ಅಪ್ಪ ಅಲ್ಲೇ ಇತ್ತು, ತಲೆ ಕೆಟ್ಟೋಗ್ಬಿಟ್ಟಿತ್ತು ಸ್ಲಿಪ್ಪರ್ ಹೋಯ್ತು ಅಂತ. ನಡೆದಾಡಕ್ಕೆ ಮತ್ತೆ ಬರೀ ಕಾಲಲ್ಲಿ ಆಗಲ್ವಲ್ಲ,
ಇನ್ನು ಬೇರೆ ಬೇರೆ ಕಂಟೆಂಟ್ಗಳೆಲ್ಲ ಶೂಟ್ ಮಾಡೋದಿದೆ. ಆ ರೀಸನಿಗೋಸ್ಕರ ಆ್ಯಕ್ಚುಲಿ ನಿದ್ದೆ ಇಲ್ಲಲ್ಲ, ತಲೆ ಎಲ್ಲ ಸಿಕ್ಕಾಪಟ್ಟೆ ನೋಯ್ತಿದೆ ನನಗೆ. ಈ ಜಾಗ ಇದೆಯಲ್ಲ ಫುಲ್ಲು ಚಿಲ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಇನ್ನು ಈ ಭಾಗಕ್ಕೆ ಹೋಗೋದಾದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಇದೆಲ್ಲ ನೋಡಿ, ನೀವೇನೋ ಸ್ಟೇ ಮಾಡೋದಾದ್ರೆ ನಿಮಗೆ ಈ ಜಾಗದಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದು. ಅಲ್ಲಿ ಹಟ್ಟಿರುತ್ತೆ, 300 rupees ಪರ್ ಹೆಡ್ ಅನ್ಸುತ್ತೆ. 1 hourಗೆ 300 rupees ಅಂತ ಇರುತ್ತೆ. ಆಮೇಲೆ ಇಲ್ಲಾಂದರೆ ಇಲ್ಲಿ ಈ ಜಾಗಕ್ಕೆ ಬಂದರೆ ವಾಶ್ರೂಮ್ ಸಿಗುತ್ತೆ, ಮತ್ತು ಆ ಕಡೆಯಿಂದ ಎಂಟ್ರೆನ್ಸ್ ನಿಮಗೆ. ಸೊ ಈ ಜಾಗದಲ್ಲೂ ಅಷ್ಟೇ ನೀವು ಸ್ಟೇ ಆಗಿರುತ್ತೆ. ಇನ್ನು ನಾವಿವಾಗ ಈಗ ಅದರಿಂದ ಆಚೆಗೆ ಹೋಗ್ಬಿಡೋಣ. ಆಚೆಗೆ ಹೋದರೆ ನಾವು ರೂಮಿಗೆ ಹೋಗ್ತೀವಿ.